Hello guys, welcome back to Banking Kannadiga. In this video, I am going to discuss about UCO Bank LBO resulted. So as we all know, exam ಆಗಿದ್ದು 22nd February. ಸೊ ಇವತ್ತಿಗೆ 27+8 ಅಂತಂದರೆ 35 ಡೇಸ್ ಆಯಿತು, ಇನ್ನೂ ರಿಸಲ್ಟ್ ಬಂದಿಲ್ಲ. ಆ್ಯಂಡ್ ಅದಕ್ಕೆ ಅಂತ ನಾನು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಟೆಲಿಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ದೀರಿ UCO Bank LBO ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ ಅಂತ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೋಡಿ ಎಲ್ಲ ಕಾಣಿಸ್ತಿದೆ ಡಿಸ್ಪ್ಲೇ, ಅದೇ ನಂಬರು. ಆ ನಂಬರಿಗೆ ಕಾಲ್ ಮಾಡಿದ್ದೆ, ಬಟ್ ನಂದ್ರಲ್ಲಿ ರೆಕಾರ್ಡ್ ಆಗಲಿಲ್ಲ. ನಾನು ನಾರ್ಮಲ್ ರೆಕಾರ್ಡ್, ಸ್ಕ್ರೀನ್ ರೆಕಾರ್ಡಲ್ಲೂ ರೆಕಾರ್ಡ್ ಆಗಲಿಲ್ಲ ವಾಯ್ಸು. ಆ್ಯಂಡ್ ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅಲ್ಲಿ ಪ್ರೆಸ್ ಮಾಡಿದ್ರು ರೆಕಾರ್ಡ್ ಆಗಲಿಲ್ಲ. ರೆಕಾರ್ಡ್ ಆಗಲ್ಲ ನಂದು, ಯಾಕೆಂತ ಗೊತ್ತಿಲ್ಲ. ಬಟ್ ಅವ್ರು ಏನು ಹೇಳಿದ್ರು ಅಂತ ಹೇಳ್ತೀನಿ. ಐ ಆಸ್ಕ್ ವೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ UCO Bank LBO ಎಕ್ಸಾಮ್ ರಿಸಲ್ಟ್ಸ್, ಇಟ್ ಹ್ಯಾಸ್ ಬೀನ್ 30 ಡೇಸ್ ಸರ್ ಅಂತಂದೆ. ಸೊ ಅದಕ್ಕೆ ಅವರು ವೆರಿ ಸೂನ್ ಸರ್, ಮೇ ಬಿ ಅಂತಿದ್ರು. ಅಷ್ಟೊತ್ತಿಗೆ ನಾನು ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಅಂತ ಕೇಳಿದೆ. ಸೊ ಅದಕ್ಕೆ ಈ ವೀಕ ನೆಕ್ಸ್ಟ್ ವೀಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ಅಂಡರ್ ಪ್ರೋಸೆಸ್, ಬಟ್ ಇಟ್ ವಿಲ್ ಬಿ ಶೋನ್ ಇನ್ ಅಫಿಷಿಯಲ್ ವೆಬ್ಸೈಟ್, ಯು ಕೀಪ್ ಆನ್ ಚೆಕಿಂಗ್ ದ ವೆಬ್ಸೈಟ್ ಅಂತ ಹೇಳಿದರು. ಸೊ ಮೇ ಬಿ ಸೂನ್ ಅಂತ ಹೇಳಿದ್ದಾರೆ ಅಂದರೆ ನೆಕ್ಸ್ಟ್ ವೀಕಲ್ಲೇ ರಿಲೀಸ್ ಮಾಡ್ತಾರೆ ಅಂತ ಅನ್ಕೋಬೋದು. ಆ್ಯಂಡ್ ಇಂಡಿಯನ್ ಬ್ಯಾಂಕ್ LBO ಬಂದುಬಿಟ್ಟು 30 to 35 ಡೇಸಲ್ಲೇನೋ ರಿಲೀಸ್ ಮಾಡಿದರು. ಆ್ಯಂಡ್ ಯೂನಿಯನ್ ಬ್ಯಾಂಕ್ ಬಂದುಬಿಟ್ಟು 3 months ಮಾಡಿದರು. ಸೊ ಇವ್ರು ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಕ್ಯುರೇಟಾಗಿ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಅಂದರೆ ಬೇಗನೆ ರಿಸಲ್ಟ್ ರಿಲೀಸ್ ಮಾಡ್ಬೋದು ಅಂತ. ಯಾಕೆಂದರೆ ರೆಕ್ರೂಟ್ಮೆಂಟ್ ಇರೋದು 2025-26. ಸೊ ಮೇ ಬಿ ನೆಕ್ಸ್ಟ್ ವೀಕಲ್ಲೇ ರಿಸಲ್ಟ್ ಬರುತ್ತೆ. ಸೊ ಬಿ ಪೇಷಂಟ್ ಆ್ಯಂಡ್ ಪ್ರಿಪೇರ್ ವೆಲ್ ಫಾರ್ SBI ಕ್ಲರ್ಕ್ ಮೇನ್ಸ್. ಆಲ್ ದ ಬೆಸ್ಟ್.